ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ 9ನೇ ತರಗತಿ ಗದ್ಯಪಾಠದ ಪಠ್ಯಪೋಷಕ ಅಧ್ಯಯನದಲ್ಲಿ 2ನೇ ಪಾಠ ರಂಜಾನ್, ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ ಈ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀನಿ. ಮಕ್ಕಳೇ, ಹಿಂದೂ ಮತ್ತು ಮುಸಲ್ಮಾನರ ಹಬ್ಬಗಳ ಒಂದು ಸಾಂಪ್ರದಾಯಿಕ ಆಚರಣೆಗಳ ಬಗ್ಗೆ ಈ ಒಂದು ಪಾಠದಲ್ಲಿ ವಿವರಣೆ ಇದೆ. ನಿನ್ನೆಯ ಪಾಠದ ಕೆಲವು ವಿಚಾರಗಳನ್ನು ಪುನರ್ಮನನ ಮಾಡಿಕೊಂಡು ಉಳಿದ ಪಾಠ ಭಾಗವನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಮಕ್ಕಳೇ, ರಂಜಾನ್, ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ ಪಾಠ ಭಾಗವನ್ನು ಕೆ ನೀಲ ಅವರು ಬರೆದಿರ್ತಕ್ಕಂಥದ್ದು. ಇವರ ಪೂರ್ಣ ಹೆಸರು ಕಲ್ಯಾಣ ಲೀಲಾ. ಇವರು 1966 ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಜನಿಸ್ತಾರೆ. ತಂದೆ ಕಾಶಿನಾಥ್, ತಾಯಿ ಚಂದನ್. ಇವಾಗ ಇರ್ತಕ್ಕಂತಹ ಸಮಕಾಲೀನ ಲೇಖಕರಲ್ಲಿ ಇವರು ಒಬ್ಬರು. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಬಾಳಕೌಡಿ ಒಂದು ಅಂಕಣ ಬರಹದಿಂದ ಆಯ್ದ ಪಾಠ ಭಾಗವೇ ರಂಜಾನ್, ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ. ರಂಜಾನ್ ಹಬ್ಬ ಬಂತು ಅಂದ್ರೆ ಮುಸಲ್ಮಾನ್ ಬಾಂಧವರಿಗೆ ಒಂದು ಸಡಗರ, ಸಂಭ್ರಮ. ಆ ರಂಜಾನ್ ಹಬ್ಬದ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅವರಿಗೆ ಚಂದ್ರನ ಕಂಡ ಮೇಲೆ ಮಾತ್ರ ಆ ಹಬ್ಬ ಪೂರ್ಣ ಆಗ್ತಕ್ಕಂಥದ್ದು. ಅಲ್ಲಿಂದ ಸಂಭ್ರಮ ಹೆಚ್ಚಾಗ್ತಾ ಹೋಗ್ತದೆ. ಹೊಸ ಬಟ್ಟೆಗಳನ್ನು ತರ್ತಕ್ಕಂಥದ್ದು, ಸಂಬಂಧಿಕರಿಗೆ ಬರಲಿಕ್ಕೆ ಕರೆಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ಆ ಒಂದು ಸಂಭ್ರಮದಲ್ಲಿ ಮೆಹಂದಿ, ಹಬ್ಬದ ಖಾದ್ಯಗಳನ್ನು ಮಾಡ್ತಕ್ಕಂತಹ ವಿಚಾರಗಳನ್ನು ನಾವು ಹೇಳಿದ್ವಿ. ರಂಜಾನ್ ಹಬ್ಬದಲ್ಲಿ ಮುಖ್ಯವಾಗಿ ಮಾಡ್ತಕ್ಕಂತಹ ಖಾದ್ಯಗಳು ರುಚಿಯಾದ ಗುಲ್ಗುಲೆ, ರಹಂ, ಹಾಲಿನಿಂದ ತಯಾರಿಸಿದಂತಹ ಸುರಕುಂಭ. ಇವು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ, ಅವರ ಹಬ್ಬಕ್ಕೆ ಮಾಡ್ತಕ್ಕಂತಹ ಸಿಹಿ ತಿಂಡಿಗಳಾಗಿರ್ತಕ್ಕಂತಹ. ಹೀಗೆ ಮುಸಲ್ಮಾನ್ ಬಾಂಧವರಿಗೂ ಹಿಂದೂ ಬಾಂಧವರಿಗೂ ಇರ್ತಕ್ಕಂತಹ ವ್ಯತ್ಯಾಸವನ್ನ ಒಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿವರಣೆಯನ್ನು ಇವರು ಕೊಡ್ತಾ ಬರ್ತಾ ಇದ್ದಾರೆ. ಮಕ್ಕಳೇ, ಅಫ್ಜಲ್ಪುರ ತಾಲೂಕಿನ ದೇವಣಗಾಮ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮುಸ್ಲಿಮೇತರ ಯುವಕರಿಬ್ಬರು ತಿಂಗಳು ಪೂರ್ತಿ ಮುಸಲ್ಮಾನ್ ಬಾಂಧವರ ಜೊತೆ ಉಪವಾಸ ಇದ್ದು ಸಾಯಂಕಾಲ ಅವರು ಉಪವಾಸ ಬಿಡುವಂತಹ ಸಂದರ್ಭಕ್ಕೆ ಇವರು ಕೂಡ ಬಿಡ್ತಿದ್ರಂತೆ ಅಂತಕ್ಕಂತಹ ವಿಚಾರಗಳು. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಮನಾಬಾದಿನಲ್ಲಿ ಮುಸ್ಲಿಂಹೇತರ ಗೆಳತಿಯರೆಲ್ಲ ಸೇರಿಕೊಂಡು ಮುಸ್ಲಿಂ ಸೋದರಿಗೆ ಇಫ್ತಿಯಾರ್ ಕೂಟವನ್ನು ಇಡ್ತಕ್ಕಂತಹ ವಿಚಾರ. ಇದು ರಾಜಕೀಯ ಪಕ್ಷಗಳು ತೋರಿಕೆಗೆ ಮಾಡ್ತಕ್ಕಂತಹ ಕೂಟಗಳಂತೆ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಆ ಒಂದು ಇಫ್ತಿಯಾರ್ ಕೂಟದಲ್ಲಿ ಹಾಡಿ, ಕುಣಿದು, ಕುಪ್ಪಳಿಸಿ ಸಂತೋಷದ ಕ್ಷಣಗಳನ್ನು ಅವರೊಳಗೆ ಹಂಚಿಕೊಳ್ತಕ್ಕಂತಹ ಒಂದು ಘಟನೆ ನಡೀತಿತ್ತು. ಕ್ಯಾಲೆಂಡರ್ನತ್ತ ಕಣ್ಣು ಹಾಯಿಸಿದ್ರೆ ನಮಗೆ ತಿಳಿತಕ್ಕಂಥದ್ದು ರಂಜಾನ್ ಹಬ್ಬದ ಕೆಲವೇ ದಿನಗಳಲ್ಲಿ ನಾಗರ ಪಂಚಮಿ ಬರ್ತದೆ. ಆ ಲೇಖಕಿ ಬರೆದಂತಹ ಸಂದರ್ಭದಲ್ಲಿ 1-2-3 ದಿನ ಇತ್ತು ಅಂತ ಅವರು ಆ ಬರವಣಿಗೆಯಲ್ಲಿ ಬರೆದಿದ್ದಾರೆ. ಅಲ್ಲಿ ನೆರೆದಿದ್ದಂತಹ ಹೆಣ್ಗೆಳೆಯರೆಲ್ಲ, ಇದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಆಚರಣೆಗೆ ಹೆಚ್ಚು ಇರ್ತಕ್ಕಂತಹ ಒಂದು ಸಂಪ್ರದಾಯ. ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲ. ಗೊರಲಿ ಕಟ್ಟಿದ ಹುತ್ತದಲ್ಲಿ ಹಾಡುವುದೆಂದು ಸಂಭ್ರಮಿಸಿ ಹಾಲು ಹಾಕಿ ಜೋಳದ ಹಳ್ಳಿಟ್ಟು ಚೆಲ್ಲಾಡಿ ನೈವೇದ್ಯ ಕೊಡುವುದು ಎಂತೆಲ್ಲ ನೆನಪಿಸಿಕೊಳ್ಳುತ್ತಿದ್ದರು. ನಾವು ಯಾವುದೇ ಸಮಾರಂಭವನ್ನು ಅಥವಾ ಹಬ್ಬಗಳನ್ನು, ಆಚರಣೆಗಳನ್ನು ಮಾಡಿದ್ರು ಕೂಡ ದೇವರಿಗೆ ನೈವೇದ್ಯ ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯ.
ಅದು ಯಾವುದೇ ರೀತಿಯಾದಂತಹ ಎಂಜಲನ್ನ ಮಾಡದ ಹಾಗೆ ಕೊಡ್ತಕ್ಕಂತಹದ್ದು. ಹಾಗೆ ಈ ಹಬ್ಬದಲ್ಲಿ ಎಲ್ಲ ಹೆಣ್ಗೆಳೆಯರು, ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳು ಒಂದ್ ಕಡೆ ಸೇರಿ ಮಾತನಾಡ್ತಾ ಇದ್ರು. ಏನ್ ಮಾಡೋದು ಪಂಚಮಿ ಹಬ್ಬದ ದಿವಸ? ಅಲ್ಲಿ ಇದ್ದಂತಹ ಕೆಲವರು ಆ ಗೆದ್ದಲು ಕಟ್ಟಿರ್ತಕ್ಕಂತಹ ಹುತ್ತಕ್ಕೆ ಹಾಲನ್ನ ಎರೆಯೋಣ, ಅಲ್ಲಿ ಹಾಲಿರುತ್ತೆ, ಹಾಲಿಗೆ ಹಾಲಿರುತ್ತೆ, ಪಂಚಮಿ ಹಬ್ಬ ನಮಗೆ ಪೂರ್ಣ ಆಗುತ್ತೆ ಅಂತ ಕೆಲವರು ಮಾತನಾಡ್ತಾರೆ. ಅದರ ಜೊತೆಗೆ ಜೋಳದ ಹಳ್ಳುಗಳನ್ನ ಮತ್ತು ಹಳ್ಳಿಟ್ಟನ್ನ ಚೆಲ್ಲಾಡಿ ನೈವೇದ್ಯ ಕೊಡುವುದು ಅಂತೆಲ್ಲ ನೆನಪಿಸ್ಕೊತಾ ಇದ್ರು. ಅದರಲ್ಲೊಬ್ಬಳು ತಟ್ಟನೆ ಬಸವಣ್ಣನ ವಚನ ನೆನಪಿಸ್ತಾಳೆ. ಏಕೆಂದ್ರೆ ಬಸವಣ್ಣ ಯಾವತ್ತೂ ಕೂಡ ಮೂಢನಂಬಿಕೆಯ ಪರವಾಗಿ ನಿಲ್ಲಿಲ್ಲ, ಮೂಢನಂಬಿಕೆಯ ವಿರುದ್ಧವಾಗಿ ನಿಂತರು. ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಈ ರೀತಿಯ ವಚನಗಳು ಅವರಿಂದ ಮೂಡಿಬರ್ತವೆ. ಕಲ್ಲ ನಾಗರ ಕಂಡರೆ ಹಾಲನೆರೆಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆ, ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವನಿಕ್ಕೂರಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂತಹ ಮಾತುಗಳನ್ನು ನಾವು ಕೇಳಿದ್ದೀವಿ. ಕಲ್ಲ ನಾಗರಕ್ಕೆ ಹಾಲೆರಿತೀವಿ, ದಿಡ್ಡದ ನಾಗರ ಬಂದ್ರೆ ಅದನ್ನು ನಾವು ಕೊಲ್ತೀವಿ. ಉಣ್ಣುವ ಜಂಗಮ ಬಂದ್ರೆ ಅವನಿಗೆ ನಾವು ಯಾವುದೇ ರೀತಿಯಾದಂತಹ ದಾನವನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಉಣ್ಣದೇ ಇರ್ತಕ್ಕಂತಹ ಲಿಂಗಕ್ಕೆ ಬೋನವನ್ನ ಇಕ್ತೀವಿ. ಎಲ್ಲ ಮಾಡಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಜೋಡಿಸಿ ಇಟ್ಟು ಮತ್ತೆ ನಾವು ತಗೊಂಡದನ್ನ ಸ್ವಾಹ ಮಾಡ್ತೀವಿ. ಅದೇ ರೀತಿ ಈ ಒಂದು ವಚನವನ್ನ ನೆನಪಿಸಿದಾಗ ಅಲ್ಲೇ ಬಸವ ಕೇಂದ್ರದವರು ನಾಗರ ಪಂಚಮಿ ದಿನ ಹುತ್ತದ ಹತ್ತಿರ ದೊಡ್ಡ ಬೊಗಣೆಯನ್ನು ಇಟ್ಟುಕೊಂಡು ಈ ರೀತಿ ಪ್ರಚಾರವನ್ನ ಮಾಡ್ತಾ ಇದ್ರು. ಮಕ್ಕಳೇ ಮೈಕ್ ಇಟ್ಕೊಂಡು, ಹುತ್ತಕ್ಕೆ ಸುರಿದ ಹಾಲು ಹಾವು ಕುಡಿಯುವುದಿಲ್ಲ, ಹುತ್ತಕ್ಕೆ ಎರೆದ ಹಾಲನ್ನ ಅಥವಾ ಹುತ್ತಕ್ಕೆ ಸೇರಿದ ಹಾಲು ಹಾವು ಕುಡಿಯೋದಿಲ್ಲ, ಅದನ್ನ ವ್ಯರ್ಥ ಮಾಡಬೇಡ್ರಿ, ಕಳಿಬೇಡ್ರಿ ಅಂತ ಹೇಳಿ ಮೈಕಿನಲ್ಲಿ ಹೇಳುತ್ತಾ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ್ದು ಮತ್ತು ಹಾಲನ್ನು ಬೊಗಣಿಯಲ್ಲಿ ಸೇಕರಿಸಿಕೊಂಡು ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಕೊಟ್ಟು ಬಂದಿದ್ದು ನೆನಪಾಯಿತು. ಈ ತರದ ಕಾರ್ಯಗಳನ್ನ, ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಬಸವಣ್ಣ ಒಂದು ಹೆಸರಿನಲ್ಲಿ ಬಸವ ಕೇಂದ್ರದವರು ಮಾಡ್ತಾ ಇದ್ರು. ಮಕ್ಕಳೇ, ಇಷ್ಟು ವಿಚಾರವನ್ನು ನಾವು ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ವು. ಮುಂದುವರೆದು ಇವತ್ತು ಉಳಿದ ಭಾಗವನ್ನ ತಿಳ್ಕೊಳ್ಳೋಣ. ಈಗ ನಾವೇನು ಮಾಡುವುದು? ಈ ಹೆಣ್ಣು ಮಕ್ಕಳಿಗಂತೂ ಹಬ್ಬ ಆಚರಿಸಲಿಕ್ಕಿದೆ, ತನ್ಮೂಲಕ ಸಂತೋಷ ಹಂಚಿಕೊಳ್ಳಲಿಕ್ಕಿದೆ. ಎಲ್ಲ ಭೇದ ಭಾವದ ಗೆರೆ ಇಳಿಸಿ ಖುಷಿಯಾಗಿರುವುದೆಂದರೆ ಯಾರಿಗೆ ಬೇಡ? ಸರಿ, ಕಾಲೋನಿಯ ಗಾರ್ಡನ್ ದೊಡ್ಡದು, ದೊಡ್ಡ ಮರಕ್ಕೆ ಜೋಕಾಲಿ ಕಟ್ಟಿದೆವು. ಅನೇಕರು ಹುತ್ತ, ಹಾವು, ಹಾಲು ಕೈ ಬಿಟ್ಟರು. ಹಬ್ಬದಡಿಗೆ ಉಂಡು ಸಾಯಂಕಾಲದ ಹೊತ್ತಿಗೆ ಬಣ್ಣ ಬಣ್ಣದ ಸೀರೆ ಉಟ್ಟು ಹೆಣ್ಣು ಮಕ್ಕಳು ಗಾರ್ಡನ್ನತ್ತ ಹೆಜ್ಜೆ ಹಾಕಿದರು. ಪಂಚಮಿಯ ಹಿಂದಿನ ದಿನ ಉಪವಾಸ, ರಾತ್ರಿ ಕೈಗೆ ಹಚ್ಚಿಕೊಂಡ ಮೆಹಂದಿಯ ಪರಿಮಳ ಆರಿರಲಿಲ್ಲ. ತಲೆಗೆ ನುಡಿದ ಮಲ್ಲಿಗೆಯ ಸುವಾಸನೆ ಬೆರೆತು ವಾತಾವರಣಕ್ಕೆ ಕರೆನೇ ಅದ್ಭುತ ಕಳೆ ಬಂತು. ಮಕ್ಕಳಿಗಂತೂ ಇನ್ನಿಲ್ಲದ ಸಂಭ್ರಮ. ನೆಲ ಮುಗಿಲನ್ನು ಏಕಗೊಳಿಸಿ ಜೀಕುವ ಪರಿಗೆ ಹಕ್ಕಿ ಪಕ್ಷಿಗಳು ಪುರ್ರೆಂದು ಹಾರಬೇಕು. ಕಣ್ಣ ನೋಟದ ಒಂದೇ ಜಲಕಿನಲ್ಲಿಯೇ ಬಲು ಬೇಗ ಭೂಮಿಯ ಸಕಲವನ್ನು ಗಿರ್ರೆನಿಸಬೇಕು. ಅವೆಲ್ಲ ಜೋಕಾಲಿ ಹಬ್ಬದ ಸಂಭ್ರಮ ಸವಾಲು. ಅವು ಸೃಷ್ಟಿಸುವ ಕುತೂಹಲ ಖುಷಿಗೊಂದು ಮಿತಿಯೇ ಇರಲಿಲ್ಲ. ನನಗೆ ಜೋಕಾಲಿ ಆಟದ ಸ್ಪರ್ಧೆಗಳು ನೆನಪಾದವು. ಜೋಕಾಲಿ ಆಡುವವರು ಜಿಕ್ಕಿ ಜೀಕಿ ಮೇಲಕ್ಕೇರಿ ಅತ್ಯಂತ ಎತ್ತರಕ್ಕೆ ಕಟ್ಟಿದ ಕೊಬ್ಬರಿ ಅಥವಾ ಜಿಲೇಬಿ ಕಚ್ಚಿ ತರಬೇಕು. ಅದೊಂದು ಸಾಹಸ. ಕೃಷಿ ಮೂಲ ಹಬ್ಬಗಳ ನಾನಾ ನಮೂನೆಯ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜೋಕಾಲಿ ಆಟವು ಒಂದು. ಈ ಸ್ಪರ್ಧೆಯಲ್ಲಿ ಹೆಂಗಸರ ಸಂಭ್ರಮವು ರೆಕ್ಕೆ ಕಟ್ಟಿಕೊಂಡು ಹಾರಾಡುತ್ತಿರುತ್ತದೆ. ನೋಡಿ ಮಕ್ಕಳೇ, ಈಗ ನಾವೇನ್ ಮಾಡೋದು ಅಂತಕ್ಕಂತಹ ಕೆಲವರ ಯೋಚನೆ ಬಂತು. ಹೆಣ್ಣು ಮಕ್ಕಳಿಗಂತೂ ಹಬ್ಬ ಆಚರಿಸಲಿಕ್ಕಿದೆ, ತುಂಬಾ ಹಬ್ಬಗಳಿರ್ತಕ್ಕಂಥದ್ದೇ ಹೆಣ್ಣು ಮಕ್ಕಳಿಗೋಸ್ಕರ. ತನ್ಮೂಲಕ ಸಂತೋಷ
ಹಂಚಿಕೊಳ್ಳಿಕ್ಕೆ. ನೋಡಿ, ಹಬ್ಬಗಳಲ್ಲಿ ಹೆಣ್ಣು ಮಕ್ಕಳು ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ತವೆ. ಆದರೆ ನಮಗೆ ಸ್ವಲ್ಪ ಕಡಿಮೆ ಗಂಡು ಮಕ್ಕಳಿಗೆ ಆ ಸಂತೋಷವನ್ನ ಅವರ ಗೆಳತಿಯರೊಂದಿಗೆ ಹಂಚಿಕೊಳ್ಳಿಕ್ಕೆ ಒಂದು ದೊಡ್ಡ ಅವಕಾಶ, ಸುಂದರವಾದ ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲ ಭೇದ ಭಾವದ ಗೆರೆ ಹಣಿಸಿ ಮಕ್ಕಳಿಗೆ ಇದ್ದಂತಹ, ಜನರಲ್ಲಿ ಇದ್ದಂತಹ, ಹೆಂಗಸರಲ್ಲಿ ಇದ್ದಂತಹ ಭೇದ ಭಾವದ ಗೆರೆಯನ್ನು ಅಳಿಸಿದ್ರೆ ಮಾತ್ರ ಈ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ. ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಖುಷಿಯಾಗಿರುವುದೆಂದರೆ ಯಾರಿಗೆ ಬೇಡ? ಎಲ್ಲರಿಗೂ ಖುಷಿ ಅಂದ್ರೆ ಇಷ್ಟ, ಹೌದಲ್ಲ ಮಕ್ಕಳೇ? ಆ ಖುಷಿಯನ್ನ ಹೆಂಗೆ ಪಡ್ಕೋಬೇಕು? ಅಲ್ಲೇ ಇರ್ತಕ್ಕಂತಹ ಎಲ್ಲರೂ ಯೋಚನೆಯನ್ನ ಮಾಡ್ತಾರೆ ಮಕ್ಕಳೇ. ಹೆಂಗ್ ಮಾಡೋದು? ಕಾಲೋನಿಯ ಗಾರ್ಡನ್ ದೊಡ್ಡದು. ಆ ನಾವಿರ್ತಕ್ಕಂತಹ ಕಾಲೋನಿ ಅಥವಾ ಪ್ರದೇಶ, ಭೂಮಿ, ಆ ಒಂದು ಜಾಗದಲ್ಲಿ ಗಾರ್ಡನ್ ಇದೆ. ದೊಡ್ಡ ಗಾರ್ಡನ್, ಪಾರ್ಕ್ ಅಂತ ಹೇಳ್ತೀವಿ ಅದಕ್ಕೆ. ಆ ಒಂದು ಗಾರ್ಡನ್ನಿನಲ್ಲಿ ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸೋಣ ಅಂತಕ್ಕಂತಹ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾರೆ. ಆ ಒಂದು ಗಾರ್ಡನ್ನಿನಲ್ಲಿ ದೊಡ್ಡ ಮರ ಇದೆ. ಆ ಮರಕ್ಕೆ ಜೋಕಾಲಿ ಕಟ್ಟಿದೆ. ಮರಕ್ಕೆ ಏನ್ ಮಾಡಿದ್ರು? ಜೋಕಾಲಿ. ನೋಡಿ, ಪಂಚಮಿ ಹಬ್ಬದ ಮರು ದಿವಸಗಳ ಸಂದರ್ಭದಲ್ಲಿ ಜೋಕಾಲಿ ಆಟದ ಸಂಭ್ರಮವನ್ನು ಎಲ್ಲರೂ ಸೇರಿ ಆಡ್ತಿದ್ರಂತೆ. ಹಿಂದೂ, ಮುಸಲ್ಮಾನ್ ಎಲ್ಲರೂ ಸೇರಿ ಆಡ್ತಾ ಇದ್ದಂತಹ ಆಟ. ಅನೇಕರು ಹುತ್ತ, ಹಾವು, ಹಾಲು ಕೈ ಬಿಟ್ಟರು. ಅವಾಗಲೇ ನಿಮಗೆ ಗೊತ್ತಿದೆ, ಹುತ್ತು ಖಾಲಿರೇಣ, ಜೋಳದ ಹಣ್ಣುಗಳು, ಜೋಳದ ಹಳ್ಳಿಟ್ಟನ್ನ ನೈವೇದ್ಯ ಮಾಡೋಣ ಅಂತ ಎಲ್ಲ ಮಾತನಾಡ್ಕೊತಿರ್ತಕ್ಕಂತಹ ವಿಚಾರ. ಹಾವು ಬಿಟ್ರು, ಹುತ್ತ ಬಿಟ್ರು, ಹಾಲೆರೆದು ಬಿಟ್ರು, ಎಲ್ಲ ಕೈ ಬಿಟ್ರು ಮೂರನ್ನು. ಹಬ್ಬದಡಿಗೆ ಒಂದು ಸಾಯಂಕಾಲದ ಹೊತ್ತಿಗೆ ಬಣ್ಣ ಬಣ್ಣದ ಸೀರೆ ಉಟ್ಟು ಹೆಣ್ಣು ಮಕ್ಕಳು ಗಾರ್ಡನ್ನತ್ತ ಹೆಜ್ಜೆ ಹಾಕಿದರು. ಅವರಿಗೆ ಶೃಂಗಾರ ಮಾಡ್ಕೊಳ್ಳೋದಕ್ಕೆ ಹಬ್ಬಗಳೇ ಒಂದು ಸಿಗ್ತಕ್ಕಂಥ ಬಹಳಷ್ಟು ಹಬ್ಬಗಳಲ್ಲಿ ಅವರಿಗೆ ಈ ತರದ ಸಂಭ್ರಮವನ್ನು ಪಡಲಿಕ್ಕೆ ಅವಕಾಶ ಸಿಗ್ತದೆ. ತುಂಬಾ ಹಬ್ಬಗಳಿದೆ ಭಾರತದಲ್ಲೇ. ಇರ್ತಕ್ಕಂಥ ಹಬ್ಬಗಳ ಸಂಖ್ಯೆಯನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಬ್ಬಗಳು. ಅಂತಹ ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಊಟ ಮಾಡಿದ್ರು. ಹಬ್ಬದ ಅಡಿಗೆ ಊಟ ಉಂಡು ಸಾಯಂಕಾಲದೊತ್ತಿಗೆ ಎಲ್ಲ ಎಲ್ಲಿ ಸೇರೋಣ ಅಂತ ಒಂದು ತೀರ್ಮಾನವನ್ನು ಮಾಡಿದ್ರು. ಆ ಗಾರ್ಡನ್ನಲ್ಲಿ ಸೇರೋಣ ಅಂತ ತೀರ್ಮಾನ ಮಾಡಿ ಹೆಣ್ಣು ಮಕ್ಕಳೆಲ್ಲ ಬಣ್ಣ ಬಣ್ಣದ ಸೀರೆಗಳನ್ನು ಉಟ್ಕೊಂಡು ಗಾರ್ಡನ್ ಅಂತ ನಡೆದ್ರು, ಹೆಜ್ಜೆ ಹಾಕಿದರು. ಪಂಚಮಿಯ ಹಿಂದಿನ ದಿನ ಉಪವಾಸ. ನಮಗೆ ಗೊತ್ತಿರಬೇಕು ಮಕ್ಕಳೇ, ಕೆಲವರು ಉಪವಾಸ ಇರ್ತಾರೆ, ಕೆಲವರು ಇಲ್ಲದೆ ಇರ್ತಾರೆ. ಅಂದ್ರೆ ಇಂದಿನ ಆಚರಣೆ ಸಂಪ್ರದಾಯ ಪ್ರಕಾರ ಪಂಚಮಿ ಹಬ್ಬದ ಹಿಂದಿನ ದಿನ ಉಪವಾಸ ಇರ್ತಾರೆ ಹಿಂದೂಗಳು. ರಾತ್ರಿ ಕೈಗೆ ಹಚ್ಚಿಕೊಂಡ ಮೆಹಂದಿಯ ಪರಿಮಳ ಆರಿರಲಿಲ್ಲ. ನೋಡಿ, ಅವರು ಕೂಡ ರಂಜಾನ್ ಹಬ್ಬದಲ್ಲಿ ಮೆಹಂದಿ ಹಾಕೊಂಡು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ನಾಗರ ಪಂಚಮಿಯ ದಿನದಂದು ಹಿಂದೂಗಳು ಕೂಡ ತಮ್ಮ ಕೈಗೆ ಮೆಹಂದಿಯನ್ನು ಹಾಕೊಳ್ತಾರೆ. ಆ ಮೆಹಂದಿಯಕ್ಕೂ ಇನ್ನು ಅದರ ವಾಸನೆ, ಪರಿಮಳ, ವಾಸನೆ ಆರಿರಲೇ ಇಲ್ಲ. ರಾತ್ರಿ ಹಚ್ಕೊಂಡಿರ್ತಕ್ಕಂತಹ ಪರಿಮಳ, ತಲೆಗೆ ಮಡಿದ ಮಲ್ಲಿಗೆಯ ಸುವಾಸನೆ ಬೆರೆತು ವಾತಾವರಣಕ್ಕೆ ಕರೆನೆ ಅದ್ಭುತ ಕಳೆ ಬಂತು. ಕರೆ ಅಂದ್ರೆ ನಿಜವಾಗಿ ನೋಡಿ, ಯಾವುದಾದರೂ ಒಂದು ಘಟನೆ ಸುಂದರವಾಗಿ ನಡೀಬೇಕು ಅಂದ್ರೆ ಅಲ್ಲಿ ಎಲ್ಲವೂ ಸರಿಯಾಗಿ ಹಾಕಬೇಕು. ನೋಡಿ, ಅಲ್ಲಿ ಹಾಗೆ ಆಗಿರ್ತಕ್ಕಂಥದ್ದು ಮಕ್ಕಳೇ. ಆ ಉಪವಾಸ ಮುಗಿದು ಮಾರನೆಯ ದಿವಸ ಈ ಊಟ ಉಪಚಾರಗಳನ್ನ ಮಾಡಿಕೊಂಡು ಎಲ್ಲ ಎಲ್ಲಿಗೆ ಬಂದಿದ್ದಾರೆ? ಆ ಗಾರ್ಡನ್ಗೆ ಬಂದಿದ್ದಾರೆ, ಪಾರ್ಕಿಗೆ ಬಂದಿದ್ದಾರೆ, ಉದ್ಯಾನವನಕ್ಕೆ ಬಂದಿದ್ದಾರೆ. ಆ ಬಂದಂತಹ ಸಂದರ್ಭದಲ್ಲಿ ಇನ್ನು ಆ ಕೈಯಲ್ಲಿರ್ತಕ್ಕಂತಹ ಮೆಹಂದಿಯ ಪರಿಮಳ ಹೋಗಿಲ್ಲ. ಜೊತೆಗೆ ಎಲ್ಲರೂ ತಲೆಗೆ ಮಲ್ಲಿಗೆಯ ಹೂವನ್ನ ಪಡ್ಕೊಂಡಿದ್ದಾರೆ. ಅದರ ಸುವಾಸನೆ ಕೂಡ ಆ ಮೆಹಂದಿಯ ವಾಸನೆಯ ಜೊತೆಗೆ ಬೆರೆತುಕೊಂಡು ಒಂದು ಅದ್ಭುತ ಕಳೆ ನೋಡಲಿಕ್ಕೆ ಒಂದು
ಒಂದು ಸುಂದರವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಮಕ್ಕಳಿಗಂತೂ ಇನ್ನಿಲ್ಲದ ಸಂಭ್ರಮ. ದೊಡ್ಡವ್ರಿಗೆ ಸಂಭ್ರಮ ಆಗ್ತಾ ಇದೆ ಅಂದ್ರೆ ಮಕ್ಕಳಿಗಾಗಲ್ವೇ? ಮಕ್ಕಳಿಗೂ ಕೂಡ ಸಂಭ್ರಮ. ನೆಲ ಮುಗಿಲನ್ನು ಏಕಗೊಳಿಸಿ ಜೀಕುವವರಿಗೆ ಹಕ್ಕಿ ಪಕ್ಷಿಗಳು ಕುರ್ರೆಂದು ಹಾರಬೇಕು. ನೋಡಿ ಯಾವ ರೀತಿ ನೀವು ಆಡಿದ್ರೆ ಅದು ಗೊತ್ತಾಗುತ್ತೆ. ಜೋರಾಗಿ ಎಳೆದು ಬಿಟ್ರೆ ಅದು ಮೇಲೋಗಿ ಕೆಳಗೆ ಬರುತ್ತೆ. ಇಲ್ಲಿ ಒಂದು ಚಿತ್ರವನ್ನು ತೋರಿಸಿದರೆ ಮಕ್ಕಳು ನೋಡಿ, ಗಮನಿಸ್ತಾ ಇದ್ದೀರಾ? ಎಷ್ಟು ಎತ್ತರಕ್ಕೆ ಹೋಗಿಲ್ಲ, ಮತ್ತೆ ಕೆಳಗೆ ಬಂದು ಆ ಕಡೆ ಹೋಗ್ತಾರೆ. ಹೀಗೆ ದೂಗ್ತಾ ದೂಗ್ತಾ ಅದು ಜೋಕಾಲಿ ಆಡ್ತಾ ಇದ್ರು. ಅಂದ್ರೆ ಹಳೆಯ ಕಾಲ, ಅದು ಒಂದು ಹಿಂದಿನ ಕಾಲ. ಈಗ ಇತ್ತೀಚೆಗೆಲ್ಲ ಜೋಕಾಲಿಗೆ ಮರಕ್ಕೆ ಕಟ್ಟುವಂಥದ್ದಿಲ್ಲ, ಎಲ್ಲ ರೆಡಿ ಇರ್ತಕ್ಕಂತಹ ಜೋಕಾಲಿಗಳು ನಮಗೆ ಶಾಲೆಗಳಲ್ಲಿ, ಪಾರ್ಕ್ಗಳಲ್ಲಿ ಸಿಗ್ತವೆ. ಆದ್ರೆ ಹಿಂದೆ ನಾವು ಸೀರೆಗಳನ್ನು, ಹಗ್ಗಗಳನ್ನು ಅಥವಾ ಆಲದ ಮರದ ಬೇರುಗಳನ್ನು ಸೇರಿಸಿ, ಆಲದ ಮರದ ಬೇರಿಗೆ ಹುಲ್ಲಿನ ತುಂಡುಗಳನ್ನು ಸೇರಿಸಿ ಕಟ್ಕೊಂಡು ಅದರ ಮೇಲೆ ಕೂತ್ಕೊಂಡು ಜೋಕಾಲಿಯನ್ನ ಆಡ್ತಿದ್ವು. ಆದ್ರೆ ಇವರೆಲ್ಲ ಅಲ್ಲಿ ಇತ್ತೀಚೆಗೆಲ್ಲ ಬದಲಾಗಿದೆ. ಇವರು ಕೂಡ ನಮಗೆ ಹೊಂದಿಕೊಂಡಂತಹ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಇವರು ಅಲ್ಲಿ ಒಂದು ಜೋಕಾಲಿಯನ್ನ ಕಟ್ಟಿದ್ದಾರೆ ಮರಕ್ಕೆ. ಹೇಗಿತ್ತು ಇದು ಅಂತಕ್ಕಂಥದ್ದು, ಆ ಒಂದು ನೆಲ ಮುಗಿಲು, ಮುಗಿಲು ಆಕಾಶ. ನೆಲದಿಂದ ಮುಗಿಲಿಗೆ ಹೋದಂಗೆ, ಮುಗಿಲಿಂದ ನೆಲಕ್ಕೆ ಬಂದಂಗೆ ಏಕಗೊಳಿಸಿ. ಏಕಗೊಳಿಸೋದು ಅಂದ್ರೆ ಒಂದೇ ಅನ್ನುವ ರೀತಿಯಲ್ಲಿ. ಜೀಕುವ ಪರಿಗೆ ಆ ಒಂದು ರೀತಿ ದೂಕೋದು, ಆ ದೂಕದಿಕ್ಕೆ ಹೋಗಿ ಬರೋದಂತಹ ಪರಿಗೆ ಹಕ್ಕಿಗಳೆಲ್ಲ ಏನ್ ಮಾಡ್ತಿದ್ದೋ, ಉರ್ರಂತ ಎಲ್ಲಿ ಜನ ಹೋಗ್ತೀವೋ ಅಲ್ಲಿ ಪ್ರಾಣಿ ಪಕ್ಷಿಗಳು ಅಲ್ಲಿಂದ ಜಾಗವನ್ನ ಖಾಲಿ ಮಾಡೇ ಮಾಡ್ತವೆ. ಅದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕಣ್ಣ ನೋಟದ ಒಂದೇ ಜಲಕಿನಲ್ಲಿಯೇ ಬಲು ಬೇಗ ಭೂಮಿಯ ಸಕಲವನ್ನು ಗಿರ್ರೆನಿಸಬೇಕು. ಒಂದೇ ನೋಟದ ಒಂದೇ ಜಲಕಿನಲ್ಲಿಯೇ ಬಲು ಬೇಗ ಭೂಮಿಯ ಸಕಲವನ್ನು ಗಿರ್ರೆನಿಸಬೇಕು. ಅಂದ್ರೆ ಗಿರ್ರ ಅಂತ ತಿರುಗ್ತಕ್ಕಂಥದ್ದು ಅಂತ ಹೇಳ್ತೀವಲ್ವಾ, ಹಾಗೆ. ಅವೆಲ್ಲ ಜೋಕಾಲಿ ಹಬ್ಬದ ಸಂಭ್ರಮ ಸವಾಲುಗಳು. ಯಾಕೆಂದ್ರೆ ಒಂದು ಸಂದರ್ಭ ಎದುರಾಗುತ್ತೆ, ಭಯ ಹುಟ್ಟಿಸುತ್ತೆ, ನಮಗೆ ತಲೆ ತಿರುಗಿದಂತಾಗುತ್ತೆ. ಎತ್ತರಕ್ಕೆ ಹೋದಾಗ ಭಯ ಹುಟ್ಟಿಸುತ್ತೆ, ಮೇಲಿಂದ ಎಲ್ಲಿ ಕೂಡ್ತೀವೋ ಅಂತ. ಎಷ್ಟು ಬಿದ್ದು ನೋವು ಮಾಡಿಕೊಂಡಿರ್ತಕ್ಕಂತಹ ಸಂಗತಿಗಳು, ಘಟನೆಗಳು ಕೂಡ ಇದಾವೆ ಮಕ್ಕಳು. ಅವೆಲ್ಲ ಜೋಕಾಲಿ ಹಬ್ಬದ ಸಂಭ್ರಮ. ಅವು ಸೃಷ್ಟಿಸುವ ಕುತೂಹಲ, ಖುಷಿಗೊಂದು ಮಿತಿಯೇ ಇರುವುದಿಲ್ಲ. ಅವು ಸೃಷ್ಟಿಸತಕ್ಕಂತಹ ಕುತೂಹಲ ಮತ್ತು ಆ ಒಂದು ಖುಷಿಗೆ ಮಿತಿಯೇ ಇರಲಿಲ್ಲ, ಅಡೆ ತಡೆ ಅಂತಕ್ಕಂಥದ್ದು ಇರಲಿಲ್ಲ. ನನಗೆ ಜೋಕಾಲಿ ಆಟದ ಸ್ಪರ್ಧೆಗಳು ನೆನಪಾದವೋ ನೋಡಿ, ಅವರಿಗೆ ಏನಿಲ್ಲ. ಅವರಿಗೆ ಆ ಒಂದು ಸಂದರ್ಭದಲ್ಲಿ ಜೋಕಾಲಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಆಟಗಳು, ಅದರಲ್ಲೂ ಬಹಳಷ್ಟು ಆಟಗಳು ಇರ್ತಿದ್ವು ಮಕ್ಕಳೇ. ನಮ್ಮ ಜಾನಪದ ಆಟಗಳು, ಸಾಂಪ್ರದಾಯಿಕ ಆಟಗಳು ಅಂತ ತುಂಬಾ ಇದ್ದಾವೆ. ಅದೆಲ್ಲವನ್ನು ನಾವು ಮರಿತಾ ಇದ್ದೀವಿ. ಅಂತಹ ಜೋಕಾಲಿ ಆಟವು ಕೂಡ ಒಂದು ಅದರಲ್ಲಿ. ಜೋಕಾಲಿ ಆಡುವವರು ಜಿಗಿ ಜಿಗಿ ಮೇಲಕ್ಕೆ, ಜಿಗಿ ಜಿಗಿ ಅಂತ ಹೋಗುವಂಥದ್ದು ಬರುವಂಥದ್ದು, ಹಿಂಗೆ ಹೋಗೋದು ಬರೋದು. ಅತ್ಯಂತ ಎತ್ತರಕ್ಕೆ ಕಟ್ಟಿದ್ದ ಕೊಬ್ಬರಿ ಅಥವಾ ಜಿಲೇಬಿ ಕಚ್ಚಿ ತರಬೇಕು. ಆ ಮರದಲ್ಲಿ ಯಾವುದೋ ಒಂದು ಅಂದ್ರೆ ಹೋಗಿ ತಲುಪುವಂತಹ ಜಾಗವೇ ಆಗುತ್ತೆ, ಸ್ವಲ್ಪ ದೂರ ಇರುತ್ತೆ. ಅದು ಜೋರಾಗಿ ಆಡ್ತಾ ಹಾಡ್ತಾ ಹಾಡ್ತಾ ಮೇಲೋಗ್ತೀವಿ. ಮೇಲೋಗಿ ಮೇಲೆ ಕಟ್ಟಿರ್ತಕ್ಕಂತಹ ಕೊಬ್ಬರಿ ಅಥವಾ ಜಿಲಾಬಿಯನ್ನು ಕಚ್ಚಿ ತರಬೇಕು. ತಂದ್ರೆ ಅವರು ಆ ಒಂದು ಪಂದ್ಯದಲ್ಲಿ ಜಯವನ್ನ ಗಳಿಸ್ತಾ ಹಾಗೆ. ಅದೊಂದು ಸಾಹಸ ನೋಡಿ. ಎಲ್ಲ ಕ್ರೀಡೆಗಳಲ್ಲೂ ಸಾಹಸನೇ. ಯಾಕೆಂದ್ರೆ ಅಷ್ಟು ಸುಲಭದ ಕ್ರೀಡೆಗಳಲ್ಲ ನಮ್ಮ ಭಾರತೀಯ ಕ್ರೀಡೆಗಳಂದ್ರೆ. ದೊಡ್ಡ ದೊಡ್ಡ ಬಂಡೆಗಳನ್ನು, ರೀತಿಯ ಕಲ್ಲುಗಳನ್ನು ಎತ್ತತಕ್ಕಂತಹ ಸ್ಪರ್ಧೆಗಳು, ಕುಸ್ತಿ ಆಡ್ತಕ್ಕಂತಹ ಸ್ಪರ್ಧೆಗಳು, ಅದೇ ರೀತಿಯಾಗಿ ಎತ್ತುಗಳನ್ನು ಓಡಿಸ್ತಕ್ಕಂತಹ ಸ್ಪರ್ಧೆಗಳು, ಕೋಣವನ್ನು ಕೆಸರಿನಲ್ಲಿ ಓಡಿಸ್ತಕ್ಕಂತಹ ಸ್ಪರ್ಧೆಗಳು, ಜೋಕಾಲಿ ಸ್ಪರ್ಧೆಗಳು, ಕೋಲಾಟಗಳು, ಇನ್ನು ಬಹಳಷ್ಟು ಇದಾವೆ ಮಕ್ಕಳೇ. ಮರಕೋತಿ ಆಟಗಳು. ಇಂತಹ ಆಟಗಳು ನಮ್ಮ ಇವತ್ತು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಇದೊಂದು ಒಂದು ಮೊಬೈಲ್ ಇಲ್ಲ. ಹಾಗಾಗಿ ಎಲ್ಲ ಆಟಗಳನ್ನ ಮಕ್ಕಳು ಮೊಬೈಲಲ್ಲಿ ಆಡೋದನ್ನ ಒಂದು ರೂಢಿಗೆ ಮಾಡ್ಕೊಂಡಿದ್ದಾರೆ. ಅದೊಂದು ಸಾಹಸ,
ಕೃಷಿ ಮೂಲ ಹಬ್ಬಗಳ ನಾನಾ ನಮೂನೆಯ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜೋಕಾಲಿ ಆಟವು ಒಂದು. ನೋಡಿ, ಕೃಷಿ ಆಟಗಳು, ಕೃಷಿ ಮೂಲದ ಹಬ್ಬಗಳ ಆಟಗಳು ಅಂತ ಕರಿತೀವಿ. ಹಣ್ಣುಗಳನ್ನ ತಿಂತಕ್ಕಂಥದ್ದು, ನೀರನ್ನ ಕುಡಿತಕ್ಕಂಥದ್ದು, ಬೇರೆ ಬೇರೆ ಏನೇನೋ, ಬಟ್ ಅಲ್ಲಿ ಖುಷಿ ತರ್ತಕ್ಕಂತಹ ವಿಚಾರಗಳನ್ನ ನಾವು ಸಂಭ್ರಮಿಸತಕ್ಕಂಥದ್ದನ್ನ ನೋಡಿದ್ವಿ. ಆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜೋಕಾಲಿ ಆಟವು ಒಂದು. ಈ ಸ್ಪರ್ಧೆಯಲ್ಲಿ ಹೆಂಗಸರ ಸಂಭ್ರಮವು ರೆಕ್ಕೆ ಕಟ್ಟಿಕೊಂಡು ಹಾರುತ್ತಿರುತ್ತದೆ. ನಮಗೆ ರೆಕ್ಕೆ ಇಲ್ಲ, ಆ ಜೋಕಾಲಿ ಆಟದಲ್ಲಿ ಹಾರ್ತಿರ್ತಕ್ಕಂಥದ್ದು ಆ ರೆಕ್ಕೆ ಕಟ್ಟಿಕೊಂಡು ಹಾರ್ತಾ ಇದ್ದಾರೇನೋ ಅನ್ನುವಷ್ಟು ಸಂಭ್ರಮವನ್ನ ಅಲ್ಲಿಯ ಹೆಣ್ಣು ಮಕ್ಕಳು ಅನುಭವಿಸ್ತಿದ್ರು, ಖುಷಿ ಪಡ್ತಿದ್ರು. ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ಈ ಪಂಚಮಿ ಹಬ್ಬ ಬಂತು ಅಂದ್ರೆ, ನಾಗರ ಪಂಚಮಿ ಹಬ್ಬ ಅಂದ್ರೆ ಎಲ್ಲಿಲ್ಲದ ಸಂಭ್ರಮ. ಆ ಸಂಭ್ರಮದ ಆಚರಣೆ ಇವತ್ತಿಗೂ ಕೂಡ ಹಾಗೇ ಇದೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ. ಹೈದರಾಬಾದ್ ಕರ್ನಾಟಕದ ಹೆಣ್ಣು ಮಕ್ಕಳು ಗಂಡನ ಮನೆಯ 4 ಗೋಡೆಗಳ ನಡುವೆ ಎಷ್ಟೆಲ್ಲ ನಿರ್ಬಂಧಗಳಲ್ಲಿ ಬದುಕು ಸೆಣಸುತ್ತಾ ಜಿಂದಗಾಡಿಯನ್ನು ನಡೆಸುತ್ತಿದ್ದರು. ಅವರ ಸಂಕಟ, ನೋವುಗಳು, ಸುಖ, ಸಂತೋಷಗಳು ಉಲಾಯಿಗಳಲ್ಲಿ ಹಾಡುಗಳಾಗಿ ಬರುತ್ತಿದ್ದವು. ಎಲ್ಲರೂ ಕೈ ಕೈ ಹಿಡಿದುಕೊಂಡು ಗೋಲಾಗಿ ನಿಂತರು. ಹಾಡು ಮೊದಲುಗೊಂಡಿತು. ನೋಡಿ ಮಕ್ಕಳೇ, ಈ ಹಬ್ಬಗಳೇ ಅವರ ಕಷ್ಟ, ಸುಖ, ನೋವು, ನಲಿವನ್ನ ತಮ್ಮ ಸ್ನೇಹಿತರ ಜೊತೆಯಲ್ಲೋ, ತವರು ಮನೆಯವರ ಜೊತೆಯಲ್ಲೋ, ಅಣ್ಣ ತಮ್ಮಂದಿರ ಜೊತೆಯಲ್ಲೋ ಹೇಳಿಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲ ಅಂದ್ರೆ ಜೀವನ ಪರ್ಯಂತ ಒಂದೇ ಮನೆಯಲ್ಲಿ ಇರ್ತೀವಿ, ಗಂಡ ಹೆಂಡತಿ ಮಕ್ಕಳು, ಇದೇ ಜೀವನ ಆಗೋದಿಲ್ಲ ಮಕ್ಕಳು. ಅಲ್ಲಿ ಸಂಬಂಧಗಳು ಬೇಕಾಗ್ತದೆ, ಕಷ್ಟಗಳನ್ನು ಹೇಳ್ಕೊಳ್ಬೇಕಾಗುತ್ತೆ. ಅದು ನಮಗೆ ಭಾರವನ್ನು ಕಡಿಮೆ ಮಾಡುತ್ತೆ. ಆ ಭಾರ ಇಳಿಸ್ಕೊಳ್ಳಿಲ್ಲ ಅಂದ್ರೆ ನೋವುಗಳು ಹೆಚ್ಚಾಗಿ ನಮ್ಮ ಆಯಸ್ಸೆ ಕಡಿಮೆ ಆಗುವಂತಹ ಸ್ಥಿತಿ ಎದುರಾಗಬಹುದು. ಹೈದರಾಬಾದ್ ಕರ್ನಾಟಕದ ಹೆಣ್ಣು ಮಕ್ಕಳು ಗಂಡನ ಮನೆಯ 4 ಗೋಡೆಗಳ ನಡುವೆ ಎಷ್ಟೆಲ್ಲ ನಿರ್ಬಂಧಗಳಲ್ಲಿ ಬದುಕು ಸೆಣಸುತ್ತಾ ಜಿಂದಗಾಣಿಯನ್ನ ನಡೆಸುತ್ತಿದ್ರು. ಅವರ ಜೀವನ 4 ಗೋಡೆ ಅಷ್ಟೇ. ಈಗಲೂ ಕೆಲವು ಸಂಪ್ರದಾಯದ ಮನೆಗಳಲ್ಲಿ ಹೊರಗೆ ಹೆಣ್ಣು ಮಕ್ಕಳನ್ನ ಕಳಿಸೋದೇ ಇಲ್ಲ. ಬರೀ 4 ಗೋಡೆಯ ಮಧ್ಯೆಯಲ್ಲೇ ಅಡಿಗೆ ಮಾಡ್ತಕ್ಕಂಥದ್ದು, ಗಂಡನ ಸೇವೆ ಮಾಡ್ತಕ್ಕಂಥದ್ದು, ಬಟ್ಟೆ ತೊಳಿತಕ್ಕಂಥದ್ದು, ಮಕ್ಕಳ ಸೇವೆ ಮಾಡ್ತಕ್ಕಂಥದ್ದು, ಇಷ್ಟರಲ್ಲೇ ಅವರ ಜೀವನ ಕಳೆದು ಹೋಗ್ತಾ ಇದೆ. ಆ ನಿರ್ಬಂಧದಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಗ್ತಕ್ಕಂತಹ ಜಾಗ ಅಂದ್ರೆ ಅದು ತವರು ಮನೆ. ಹಾಗಾಗಿ ಈ ಹಬ್ಬಗಳ ಸಂದರ್ಭದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗ್ತಕ್ಕಂಥದ್ದು. ಅವರ ಕಷ್ಟವನ್ನ, ನೋವನ್ನ ಮರೆಯೋದಕ್ಕೋಸ್ಕರ, ನೋವನ್ನ ಹಂಚಿಕೊಳ್ಳೋದಕ್ಕೋಸ್ಕರ, ನಲಿವನ್ನ ಹಂಚಿಕೊಳ್ಳೋದಕ್ಕೋಸ್ಕರ. ಹೈದರಾಬಾದ್ ಕರ್ನಾಟಕದ ಹೆಣ್ಣು ಮಕ್ಕಳು ಗಂಡನ ಮನೆಯ 4 ಗೋಡೆಗಳ ನಡುವೆ ಎಷ್ಟೆಲ್ಲ ನಿರ್ಬಂಧಗಳಲ್ಲಿ ಬದುಕು ಸೆಣಸುತ್ತಾ ಜಿಂದಗಾಣಿಯನ್ನು ನಡೆಸುತ್ತಿದ್ದರು. ಅವರ ಸಂಕಟ, ನೋವುಗಳು, ಸುಖ, ಸಂತೋಷಗಳು ಉಲಾಯಿಗಳಲ್ಲಿ ಹಾಡುಗಳಾಗಿ ಬರುತ್ತಿದ್ದವು. ಎಲ್ಲರೂ ಕೈ ಕೈ ಹಿಡಿದುಕೊಂಡು ಗೋಲಾಗಿ ನಿಂತು ಹಾಡು ಮೊದಲುಗೊಂಡಿತು. ಅವರ ಕಷ್ಟ, ಸುಖ, ನೋವು, ನಲಿವು ಇವುಗಳನ್ನ ಹಾಡುಗಳ ರೂಪದಲ್ಲಿ ಹೇಳ್ತಕ್ಕಂಥದ್ದನ್ನ ಬುಲಾಯಿ ಹಾಡುಗಳು ಅಂತ ಕರಿತೀವಿ. ಇದು ಗಂಡನ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಟ್ಟಂತಹ ಸಂಕಟ, ನೋವು, ಸುಖ, ಸಂತೋಷ ಎಲ್ಲವನ್ನ ತಿಳಿಸ್ಕೊಡ್ತಕ್ಕಂತಹ ಹಾಡು ಅಂತ ಹೇಳ್ತೀವಿ. ಒಂದು ರೀತಿ ಜಾನಪದ ಹಾಡಿನ ರೀತಿಯಲ್ಲಿ ಇರ್ತಕ್ಕಂತಹ ಹಾಡು. ನೋಡಿ ಹೇಗಿದೆ ಆ ಹಾಡು, ಹೇಗಿದೆ. ನಾಗರ ಪಂಚಮಿ ನಾಡಿನ್ಯಾಗ, ನಾಗರ ಪಂಚಮಿ ನಾಡಿನ್ಯಾಗ, ನಾರ್ಯರ ಹಬ್ಬ ಏನು ಹುಬ್ಬ ಸುವನಾರಿ. ನಾರ್ಯರ ಹಬ್ಬ ಏನು ಹುಬ್ಬ ಸುವನಾರಿ. ಅಂಜಿಕೇನು ಮಾಡಲಿ ತಂಗಿ ಎಲ್ಲರ ಕರಲಾಕ, ಎಚ್ಚ ತರಲಾಕ. ಈಗ ಮುಂಚಿನಂಗ ದಿನಮಾನ ಇಲ್ಲ, ಎಲ್ಲ ಮಾಡೋದಕ್ಕ ಸುವನಾರಿ. ಎಷ್ಟು ಚಂದವಾದ ಒಂದು ಗುಲಾಯಿ ಹಾಡುಗಳನ್ನು ರಚನೆ ಮಾಡ್ತಿದ್ರು ಅವತ್ತಿನ ಹೆಣ್ಣು ಮಕ್ಕಳು. ನಾಗರ ಪಂಚಮಿ ನಾಡಿನ್ಯಾಗ,
ನಾಗರ ಪಂಚಮಿ ಹಬ್ಬ ನಾಡಿನಾಗೆಲ್ಲ ನಡೀತಾ ಇದೆ. ನಾರ್ಯರ ಹಬ್ಬ, ಇದು ಹೆಣ್ಣು ಮಕ್ಕಳ ಹಬ್ಬ. ಏನು ಹಬ್ಬ, ಏನು ಸಂತೋಷ, ಶುಭನಾರಿ. ಇದು ಒಂದು ರೀತಿಯಾಗಿರ್ತಕ್ಕಂಥ ಹಂಚಿಕೆಯನ್ನು ಮಾಡಲಿ, ಹಂಚಿಕೊಳ್ಳಿಕ್ಕೆ ಅಥವಾ ಕೊಡ್ಲಿಕ್ಕೆ ಏನು ಮಾಡಲಿ ತಂಗಿ, ಹೆಚ್ಚ ತರಲಾಕ, ತರಲಿಕ್ಕೆ ಏನು ಹೆಚ್ಚೇನಿಲ್ಲ. ಈಗ ಮುಂಚಿನ ದಿನ ಮಾಡಿಲ್ಲ ನೋಡಿ, ಹಬ್ಬಕ್ಕೆ ಬಹಳಷ್ಟು ಖಾದ್ಯಗಳನ್ನು ಮಾಡ್ತಿದ್ರು ಕೂಡ ಮಕ್ಕಳೇ. ಮುಸಲ್ಮಾನರು ಹೇಗೆ ಗುಲ್ಗುಲೆ, ರಹಂ ಮತ್ತೆ ಸುರಕುಂಭವನ್ನು ಮಾಡ್ತಾರೋ, ಹಾಗೆಯೇ ಈ ಪಂಚಮಿ ಹಬ್ಬದಲ್ಲಿ ಅನೇಕ ರೀತಿಯ ಉಂಡೆಗಳು, ಶೇಂಗಾ ಉಂಡೆ, ಕಡಲೆ ಉಂಡೆ ಮತ್ತು ಬೇರೆ ಬೇರೆ ತರಹದ ಸಿಹಿ ತಿಂಡಿಗಳನ್ನು ಮಾಡ್ತಕ್ಕಂತಹ ಸಂಪ್ರದಾಯ ಉತ್ತರ ಕರ್ನಾಟಕದ ಜನರಲ್ಲಿ ಇದೆ. ಅದೇ ರೀತಿ ಹಂಚಿಕೆಯನ್ನು ಮಾಡಲಿ ತಂಗಿ, ಹೆಚ್ಚ ತರಲಾಕ. ಈಗ ಮುಂಚಿನ ದಿನವಾಗಿಲ್ಲ, ಮುಂಚಿನ ತರ ಇಲ್ಲ, ಎಲ್ಲ ಮಾಡೋದಕ್ಕ ಮುಂಚಿನ ತರ ಏನೂ ಇಲ್ಲ. ನಾವು ಇಷ್ಟೊಂದು ಅಡಿಗೆಯನ್ನು ಮಾಡಲಿಕ್ಕೆ ಶುಭನಾಗಿ ಅಂತ ಅವರ ಕಷ್ಟ, ನೋವು, ನಲಿವನ್ನ ಈ ಗುಲಾಬಿ ಹಾಡುಗಳಲ್ಲಿ ಅವರು ಹೇಳ್ತಿದ್ದರಂತೆ. ಆ ಹಾಡಿನ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ಏರುತ್ತಿರುವ ಬೆಲೆಗಳು ನೋಡಿ, ಅದರ ವಿವರ. ಹಬ್ಬದಡಿಗೆಯ ಮಾಡಲಿಕ್ಕಾಗದ ಪರಿಸ್ಥಿತಿ, ಹಬ್ಬದ ಅಡಿಗೆಯನ್ನ ಮಾಡಲಿಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿ. ಏಕೆಂದ್ರೆ ಬಡತನ, ಕಷ್ಟ, ಹಿಂಸೆ, ಅಲ್ಲೆಲ್ಲ ಸಮಸ್ಯೆಗಳು. ತವರಿಗೆ ಬಂದ ಮಗಳು ಗಂಡನ ಮನೆ ವಾರ್ತೆ ಹೇಳು, ತಂದೆ ಮನೆಗೆ ಬಂದು, ತವರಿಗೆ ಬಂದು ತನ್ನ ಗಂಡನ ಮನೆಯಲ್ಲಿ ನಡೆದಂತಹ ಘಟನೆಗಳನ್ನ, ವಿಚಾರಗಳನ್ನ ತವರು ಮನೆಯಲ್ಲಿ ಹೇಳಿಕೊಳ್ಳುವಂತಹ ಒಂದು ಸ್ಥಿತಿ ಮಕ್ಕಳಲ್ಲಿತ್ತು. ಹೀಗೆ ಮಹಿಳೆಯರು ಕೊಡುವ ಹಾಡೆಲ್ಲವನ್ನು ಪಂಚಮಿ ಹಬ್ಬದ ಗುಲಾಯಿ ಸಂದರ್ಭದಲ್ಲಿ ಹಾಡಾಗಿಸುವಳು. ಆ ಪಂಚಮಿ ಹಬ್ಬದ ಸಂದರ್ಭದಲ್ಲಿ ತನ್ನ ಗಂಡನ ಮನೆಯಲ್ಲಿ ಪಡುವಂತಹ ಪಾಡು, ಕಷ್ಟಗಳನ್ನ ಪಂಚಮಿ ಹಬ್ಬದ ಗುಲಾಯಿಯ ಸಂದರ್ಭದಲ್ಲಿ ಹಾಡಾಗಿಸಿದಳೆ. ಆ ಹಾಡಿನ ಒಂದು ಭಾಗವನ್ನು ನಿಮಗೆ ಕೊಟ್ಟಿದೆ. ಗುಲಾಯಿಗೆ ನೆರೆದ ಹೆಣ್ಣು ಮಕ್ಕಳೆಲ್ಲ ಖಂಡಿತ ತವರು ನೆನೆದು ಭಾವುಕರಾಗಿದ್ದು ಹೌದು. ಆ ತರದ ಹಾಡುಗಳನ್ನ ಹಾಡಿದಾಗ ಅಲ್ಲಿ ಕೇಳಲಿಕ್ಕೆ ನೆರೆದಿದ್ದಂತಹ ಜನ ಆ ತವರು ಮನೆಯನ್ನ ನೆನ್ಕೊಂಡು, ನನ್ನ ತವರು ಮನೆ ಹೇಗಿದೆ, ನನ್ನ ತವರು ಮನೆಗೆ ನಾನು ಹೋಗ್ಬೇಕು, ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಇವರನ್ನು ನೋಡ್ಬೇಕು ಅಂತಕ್ಕಂತಹ ಒಂದು ಭಾವನೆ ಅವರಲ್ಲಿ ಮೂಡ್ತಿದ್ದಂತೆ ಮಕ್ಕಳೇ. ಇವರೆಲ್ಲರ ಜೀವನ ಜೋಕಾಲಿ ಹೀಗೆ ನಗುತ್ತಾ ಸ್ನೇಹ ಸೌಹಾರ್ದತೆಯಲ್ಲಿ ಜೀಕುತ್ತಲಿರಲಿ. ಮನಸ್ಸ ಹಕ್ಕಿ ಹಾರೈಸುತ್ತಾ ಉಲಿಯುತ್ತಿತ್ತು. ಹಕ್ಕಿಗೆ ಹೋಲಿಸಿದರೆ ಮಕ್ಕಳೇ, ಇದನ್ನ ಮನಸ್ಸ ಹಕ್ಕಿ ಹಾರೈಸ್ತಾ ಇದೆ, ನನ್ನ ಮನಸ್ಸುಕ್ಕಿ ಹಾರೈಸ್ತಕ್ಕಂಥದ್ದು, ಮನಸ್ಸಿನ ಹಕ್ಕಿ ಹಾರೈಸ್ತಾ ಇದೆ. ನಿಮ್ಮ ಜೀವನದ ಜೋಕಾಲಿ ಇದು ಒಂದು ಹಗಾಡೆ, ಆಟ, ಕ್ರೀಡೆ, ಆದರೆ ಜೀವನದ ಜೋಕಾಲಿ ಕೂಡ ಹಾಗೆ ಹಾರಾಡಬೇಕು ಮಕ್ಕಳೇ. ಹಾಗಾಗಿ ಈಗ ಹೇಳ್ತೇನೆ, ಇವರೆಲ್ಲರ ಜೀವನ ಜೋಕಾಲಿ ಹೀಗೆ ನಗ್ನಗ್ತಾ ಇರಲಿ, ಸ್ನೇಹದಿಂದ ಇರಲಿ, ಸೌಹಾರ್ದದಿಂದ ಇರಲಿ, ಅವರ ಜೀವನ ಸುಖಕರವಾಗಿ ನಡೆಯಲಿ, ಜೀವಿತಿರಲಿ ಅಂತ ಮನಸ್ಸು ಹಕ್ಕಿ ಹಾರೈಸುತ್ತಾ ಉಳಿಯುತ್ತಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಹಬ್ಬದ ಸಂಭ್ರಮಗಳು ಹೇಗಿರ್ತವೆ ಅಂತಕ್ಕಂತಹ ವಿವರಣೆಯನ್ನ ಈ ಒಂದು ಪಾಠದಲ್ಲಿ ತಿಳಿಸಲಾಗಿದೆ ಮಕ್ಕಳು. ಎಷ್ಟರ ಮಟ್ಟಿಗೆ ಈ ಭಾಗ ನಿಮಗೆ ಅರ್ಥ ಆಯಿತು ಅಂತಕ್ಕಂತಹ ಸಂದರ್ಭವನ್ನ ನಿಮಗೆ ಒಂದೆರಡು ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ, ನಿಮಗೆ ಅದಕ್ಕೆ ಉತ್ತರವನ್ನ ನೀಡಬೇಕು. ಮುಸ್ಲಿಮೇತರ ಗೆಳತಿಯರು ಮುಸ್ಲಿಂ ಸೋದರರಿಗಾಗಿ ಯಾವ ಕೂಟವನ್ನ ಏರ್ಪಡಿಸ್ತಿದ್ರು? ಆಗ್ಲೇ ಹೇಳಿದ್ರು ಮಕ್ಕಳೇ, ರಾಜಕೀಯ ಕೂಟದಂತಲ್ಲ. ಎಂತಹ ಕೂಟ ಅದು? ಇಫ್ತಿಯಾರ್ ಕೂಟ. ವೆರಿ ಗುಡ್ ಅಂತಿದೆಯಲ್ಲ. ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಮೈಕಿನಲ್ಲಿ ಏನೆಂದು ಹೇಳಿ ಜಾಗೃತಿ ಮೂಡಿಸುತ್ತಿದ್ದರೋ? ಇದು ನೀವು ಚೆನ್ನಾಗಿ ನೆನಪಲ್ಲಿರ್ಬೇಕು ಮಕ್ಕಳೇ. ಹೇಳಿ. ಉದ್ದಕ್ಕೆ ಹೆರೆದ ಹಾಲು
ಹಾವು ಕುಡಿಯುವುದಿಲ್ಲ, ಅದು ವ್ಯರ್ಥ ಅಂತ ಹೇಳಿ ಅವರು ಮೈಕಿನಲ್ಲಿ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ರೀತಿಯ ವಿಚಾರಗಳನ್ನ ನೀವು ತಿಳ್ಕೊಂಡ್ರಿ ಅಂತ ಹೇಳ್ತಾ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಕ್ಕೆ ಇಲ್ಲಿಯವರೆಗೆ ಈ ತರಗತಿಯನ್ನು ಕೇಳಿ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ. ಗೃಹಪಾಠಕ್ಕೆ ನೀವು ಆ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ಬರೆಯಿರಿ ಅಂತ ಹೇಳ್ತಾ ನಮಸ್ಕಾರ.